ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮೂರು ಒಂದು ಅರ್ಧ ಊರು ತೋರಿಸ್ತೀನಿ. ಪೂರ್ತಿ ಊರು ತೋರ್ಸೋಕ್ಕಾಗಲ್ಲ, ಒಂದು ಅರ್ಧ ಊರು ತೋರಿಸ್ತೀನಿ ಹೇಗಿದೆ ಅನ್ನೋದು. ನಮ್ಮೂರು ಹಳ್ಳಿ ಊರು ನಮ್ಮದು, ಒಂದು ಮಲೆನಾಡು ಪ್ರದೇಶದ ಒಂದು ಪುಟ್ಟ ಗ್ರಾಮ ನಮ್ಮದು. ಊರ ಹೆಸರು ಮನ್ಮನೆ ಅಂತೇಳಿ. ಇವತ್ತು ಮನ್ಮನೆ ಊರನ್ನ ಸ್ವಲ್ಪ ಮೇನ್ ಪಾಯಿಂಟ್ ಮಾತ್ರ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಮ್ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬೈಕು ನಮ್ಮಪ್ಪಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಅಂತೇಳಿ. ನಮ್ಮಪ್ಪನ ಹತ್ರ ಒಂದು ಮಾತು ಕೇಳಿದ್ರೆ, ಅಪ್ಪ ಬೈಕ್ ಹೆಂಗೆ ಅಂತೇಳಿ, ಬೈಕ್ ಬೆಂಕಿ ಅಂತ ಹೇಳ್ತೇನೆ. ನಿಮ್ದು 2-3 ಲಕ್ಷ ರೂಪಾಯಿ ಬೈಕ್ ಅಡ್ಡಿಡ್ರಿ, ಅದ್ರ ಅಡ್ಡಿಟ್ರು ಆ ರೇಂಜಲ್ಲಿದೆ ಅಂತ ಹೇಳೋದು. ಬೈಕ್ ಆ ಥರ ಇದೆ ಅಂಥೇಳಿ. ನೋಡಿ ನಮ್ಮೂರು ಮಲೆನಾಡಲ್ಲಿ ಮಳೆಗಾಲದಲ್ಲಿ ಯಾವ ರೀತಿ ಕಾಣಿಸುತ್ತೆ. ನಮ್ಮೂರು ಫುಲ್ ಹಸಿರು, ನೋಡೋಕ್ಕೆ ಒಂಥರ ಭಾರಿ ಚಂದ. ಇವಾಗ ಗದ್ದೆ ನಟ್ಟಿ ಅಲ್ಲ, ಎಲ್ಲ ಜನ ಫುಲ್ಲು ಬ್ಯುಸಿ ಇರ್ತಾರೆ ಗದ್ದೆಯಲ್ಲಿ. ಹಾಳೆ ಕಡಿಯೋದು, ಆನಂತರ ಅಗೆ ಹಾಕೋದು, ಗದ್ದೆ ನಟ್ಟಿ, ಅದು ಇದು ಅಂತೇಳಿ ಫುಲ್ಲು ಬ್ಯುಸಿ. ಆನಂತರ ಇಲ್ಲಿ ಕಾಣಿಸ್ತಿದ್ದೆಲ್ಲ, ಇದು ಹನಂಬಿ ಮೋರಿ ಅಂತೇಳಿ. ಒಂದು ಟೈಮಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಗಾಣ ಹಾಕ್ತಾಯಿದ್ವಿ ಇದೇ ಮೋರಿಯಲ್ಲಿ. ಒಂದು ಸಂಜೆಗೆ ಒಂದು ಸಾರಿಗಾಗೋಷ್ಟು ಮೀನು ಹಿಡ್ಕೊಂಡು ಹೋಗ್ಬಿಡೋದು ಗಾಣ ಹಾಕಿ. ಇದಕ್ಕೆ ಹನಂಬಿ ಮೋರಿ ಅಂತ ಕರಿತೀವಿ. ಆಲ್ರೆಡಿ ಅಲ್ಲಿ ನೋಡ್ಬೋದು ನೀವು, ಅಗೆ ಹಾಕಿದ್ದಾರೆ. ಇದು ಹಾಗೆ ಭತ್ತ ಬೆಳೀತಾರಲ್ಲ, ಅದು ಮೊದಲನೇ ಹಂತ. ಇದು ಅಗೆ ಹಾಕೋದು ಅಂತ ಕರೀತಾರೆ ಇದಕ್ಕೆ. ಅಗೆ ಹಾಕಿ ಇಡೀ ಗದ್ದೆಗೆ ನಡ್ತಾರೆ. ಹಾಗೆ ಈ ಕಡೆ ಎಲ್ಲ ನೋಡ್ಬೋದು, ಗದ್ದೆ ಹೂಡ್ಬಿಟ್ಟಿದ್ದಾರೆ. ಆನಂತರ ಮುಂದೆ ಒಂದು ರೈಟ್ ಕಾಣಿಸ್ತಿದೆಯಲ್ಲ, ಅದು ನಮ್ಮೂರಿನ ದೊಡ್ಡೂರಿಗೆ ಹೋಗೋದು. ನಮ್ಮೂರಲ್ಲಿ ಒಂದು 3-4 ಕೇರಿಗಳಿದ್ದಾವೆ. ಕೊಪ್ಪದ ಕೇರಿ, ದೊಡ್ಡೂರು, ಅಕ್ಲಿಗಿರಿ, ಕಂಚಿಗುಡ್ಡೆ ಅಂತೇಳಿ. ಇದು ದೊಡ್ಡೂರಿಗೆ ಹೋಗೋ ಮೇನ್ ರೋಡು. ಹಿಂಗೆ ಹೋದರೆ ದೊಡ್ಡೂರಿಗೆ ಹೋಗ್ತೀವಿ. ಹಾಗೆ ಇಲ್ಲಿ ಕಾಣಿಸ್ತಿದ್ದಲ್ಲ, ಇದು ಕೋಟೆಗುಡ್ಡಿ. ಇದು ಫುಲ್ಲು ಸ್ವಲ್ಪ ಭಯ ಏರಿಯಾ. ಏನಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಇಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಕೋಟೆಗುಡ್ಡಿ ಅಂದರೆ ಏನೋ ಒಂಥರ ಭಯ ಇತ್ತು. ಹೆದರ್ಕೊಳ್ತಾ ಒಬ್ಬೊಬ್ರು ಓಡಾಡೋಕ್ಕೆ ಭಾರಿ ಹೆದರ್ತಾಯಿದ್ದೇವೆ ಅಂತ, ಏನಂತ ಗೊತ್ತಿಲ್ಲ, ಬಟ್ ಭಯ ಅನ್ನೋದಿತ್ತು. ಇಲ್ಲಿ ಒಬ್ಬೊಬ್ಬರೇ ಓಡಾಡಲ್ಲ ಚಿಕ್ಕ ವಯಸ್ಸಲ್ಲಿ. ಹಾಗೆ ಇಲ್ಲೊಂದು ಗುಡ್ಸು ಕಾಣಿಸ್ತಿದೆ ನೋಡೋದು, ಒಡಕ್ಕೆ ಬಸವಣ್ಣನ ಗುಡ್ಸ್ಲು ಅಂತ ಕರೀತಾರೆ. ಆನಂತರ ಇಲ್ಲೊಂದು ಸುರ್ಗಿ ಮರ ಕಾಣಿಸ್ತಿದೆ. ಇದರಲ್ಲಿ ಒಂದು ಚಿಕ್ಕ ಹೂ ಬಿಡುತ್ತೆ. ಒಂದು ಟೈಮಲ್ಲಿ ಇದು ನಮಗೊಂಥರ ಬಿಸ್ನೆಸ್ ಆಗ್ಬಿಟ್ಟಿತ್ತು. ಈ ಬಿಸ್ನೆಸ್ ಅಂದರೆ ಈಗ ಕೊಯ್ಕೊಂಡೋಗಿ ಈ ಹೂವೆಲ್ಲ ಕೊಯ್ಕೊಂಡೋಗಿ ಮಾರ್ತಾಯಿದ್ವಿ. ಆನಂತರ ಇಲ್ಲಿ ಕಾಣಿಸ್ತಿದ್ದಲ್ಲ, ಇದು ನಮ್ಮೂರು ಈಶ್ವರ ದೇವಸ್ಥಾನ. ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ಕಾಣಿಸ್ತಿರೋದು ನಾವು ಕಲ್ತಿರೋ ಶಾಲೆ. ನೋಡಿ ನಮ್ಮೂರು ಶಾಲೆ ಯಾವ ರೀತಿ ಇದೆ ಅನ್ನೋದು. ಫಸ್ಟು ನಮ್ಮೂರು ಶಾಲೆ ತೋರಿಸ್ಬಿಡೋಣ, ಇನ್ನೂ ಬಿಟ್ಟಿಲ್ಲ. ನಾವು ಕಲ್ತಿರೋ ಶಾಲೆ ಇದು. ನಮಸ್ಕಾರ, ಆರಾಮಿದ್ದೀವಿ. ಅವತ್ತು ಹಬ್ಬಕ್ಕೆ ಬಂದಿದ್ದೆ ನಾನು, ಸಟ್ಟಳ್ಳಿರ ಹಬ್ಬಕ್ಕೆ. ಹಾಂ ಬಂದಿದ್ದೆ. ಹಾಂ ನಿಮ್ಮ ಸಂಜೆ ಬಂದಿದ್ನ. ಹಾಂ ನೀವು ಹೋಗಿದ್ಯಾ? ಹಾಂ ಹೌದಾ, ಆರಾಮಿದ್ದೀವಿ. ಹಾಂ ಹೋಗ್ಬೇಕು, ನಾಳೆ ಹೋಗ್ಬೇಕು. ಹಾಂ ಇಲ್ಲ, ಬಂದೆ ಹಿಂಗೆ ಬಂದೆ. ಯಾರು ಕಾಣಕ್ಕೆ ಬರಲ್ಲ, ಹಿಂಗೆ ನೋಡೋಣ, ಶಾಲೆ ನೋಡೋಣ ಅಂತ ಬಂದೆ. ಗದ್ದೆ ಇದೆಯಾ? ಹಾಂ ಸರಿ. ಹಾಂ ಹಾಗೆ ಹಾಕಿ ಹೆಸರು ಗದ್ದೆ ಮಾಡಿಲ್ಲ, ಮೋಂಚಿಕಪ್ ಮಾಡ್ತೇನೆ. ಈಗ ತೋರಿಸ್ನಲ್ಲ, ಅದು ನಾವು ಕಲ್ತಿರೋ ಶಾಲೆ. ಆನಂತರ ಇಲ್ಲಿ ಕಾಣಿಸ್ತಿದ್ದೆಲ್ಲ, ಇದು ನಮ್ಮೂರು ದೇವಸ್ಥಾನ, ಈಶ್ವರ ದೇವಸ್ಥಾನ ಅಂತ ಕರೀತಾರೆ. ಆನಂತರ ದುರ್ಗಿ ಗುಡಿ ಅಂತಲೇ ಕರೀತಾರೆ. ದುರ್ಗಮ್ಮನ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವರು, ಈಶ್ವರ ದೇವಸ್ಥಾನ, ಈಶ್ವರ ದೇವರು 2 ಇಲ್ಲೇ ಇದ್ದಾವೆ. ಇದು ಕೂಡ ತುಂಬಾ ಫೇಮಸ್ ನಮ್ಮೂರಲ್ಲಿ ದೇವಸ್ಥಾನ. ಆನಂತರ ಹಿಂಗೆ ಮುಂದೆ ಬಂದರೆ ಇದೆಲ್ಲ ದೊಡ್ಡೂರು ಅಂತಲೇ ಕರೀತಾರೆ. ಇಲ್ಲಿ ಕಾಣಿಸ್ತಿದ್ದಲ್ಲ, ಇದಷ್ಟು ದೊಡ್ಡೂರು. ಮನೆಗಳಷ್ಟೆಲ್ಲ ಕಾಣಿಸಲ್ಲ ಅಂತ ಯೋಚನೆ ಮಾಡ್ಬೋದು, ಬಟ್ ಒಳಗಡೆ ತುಂಬಾ ಮನೆ ಇದ್ದಾವೆ. ಇದು ಒಡ್ರ ಕಟ್ಟೆ. ಇಲ್ಲಿ ಕೂಡ ಸುರ್ಗಿ ಹಚ್ಚಿನ ಮರ ಇದೆ, ನೀವು ನೋಡ್ಬೋದು. ಇದು ದೇವ್ರ ಮರ ಅಂತ ಯಾರೂ ಹತ್ತಲ್ಲ ಇತ್ತು. ಫಸ್ಟ್ ಸ್ಟಾರ್ಟಿಂಗು ನಾನು ನನ್ನ ಫ್ರೆಂಡು ಚಂದ್ರು ಅಂತಿದ್ವಿ. ಫಸ್ಟ್ ಓಪ್ನಿಂಗ್ ಮಾಡಿ ಹಚ್ಚೋದು, ನಮಸ್ಕಾರ ಮಾಡಿ, ಏನೇ ತಪ್ಪಿದ್ರು ಕ್ಷಮೆ ಇರಲಿ, ಹೊಟ್ಟೆ ಹಾಕಿ ದೇವ್ರು ಅಂತ ಹೇಳಿ ಫಸ್ಟು ಮರ ಹಚ್ಚಿ ಒಳ್ಳೆ ಸುರ್ಗಿ ಹಚ್ಚಿ ಬಿಡೋದು. ಯಾರೂ ಹತ್ತಲ್ಲ ಇತ್ತು ದೇವ್ರ ಮರ ಅಂತೇಳಿ. ನಾವು ಓಪ್ನಿಂಗ್ ಮಾಡೇ ಬಿಟ್ವಿ. ಹಾಗೆ ಇಲ್ಲಿ ನಮ್ಮೂರು ಕೆರೆ ಕಾಣಿಸ್ತಿದೆ, ಅದನ್ನು ಸ್ವಲ್ಪ ವೀಡಿಯೋ ತೋರಿಸ್ತೀನಿ ನಿಮಗೆ, ನಮ್ಮೂರು ಕೆರೆನ. ಹಾಗೆ ನಮ್ಮೂರು ಗ್ರಾಮ ಪಂಚಾಯತಿ. ನಮ್ಮೂರು ಒಂದು 4-5 ಹಳ್ಳಿ ಸೇರಿ ಒಂದು ಗ್ರಾಮ ಪಂಚಾಯತಿ ಅಂತ ಮಾಡಿದ್ದಾರೆ. ನಮ್ಮೂರಿದು ಗ್ರಾಮ ಪಂಚಾಯತಿ ಮನ್ಮನೆ. ಆನಂತರ ನಮ್ಮೂರು ಕೆರೆನ ತೋರಿಸ್ಬಿಡ್ತೀನಿ ನಿಮಗೆ. ನಮ್ಮೂರು ಕೆರೆ ಭಯಂಕರ ದೊಡ್ಡದಾಗಿದೆ. ಮೀನುಗಳಂತೂ ರಾಶಿಗಳು, ಮೀನು ಸಿಕ್ಕಾಪಟ್ಟೆ ಇದ್ದಾವೆ. ಟೆಂಡ್ರ್ ಹಿಡಿಬೇಕಿತ್ತು, ಬಟ್ ಈ ಸರಿ ಯಾರೂ ಟೆಂಡ್ರ್ ಹಿಡ್ದಿಲ್ಲ.
ನೋಡಿ ನಮ್ಮೂರ ಕೆರೆ ಯಾವ ರೀತಿ ಇದೆ ಅನ್ನೋದು. ಪ್ರತಿದಿನ ಸಂಜೆ ಹುಡ್ರಷ್ಟು ಇಲ್ಲಿ ಗಾಣ ಹಾಕಕ್ಕೆ ಬರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ವಿ, ಸಂಜೆ 4 ಗಂಟೆಗೆ ಗಾಣ ಹಾಕೋದು, ಇವ್ರಿಗೆ ಕೆರೆಗೆ ಗಾಣ ಹಾಕಿ ಒಂದು ಸಾರಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡ್ಬೋದು ನಮ್ಮೂರ ಕೆರೆ ಯಾವ ರೀತಿ ಇದೆ ಅನ್ನೋದು. ಅಲ್ಲಿ ಕಾಣಿಸ್ತಿಲ್ಲ, ಗಾಡಿಯೆಲ್ಲ ಹೋಗ್ತಿದ್ದಲ್ಲ, ಅದು ಮೇನ್ ರೋಡು. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಇದೇ ಮೇನ್ ರೋಡ್ ಇರೋದು. ಬೆಂಗಳೂರಿಂದ ಬಂದವರು ಪ್ರತಿಯೊಬ್ಬರು ಇದೇ ಮೇನ್ ರೋಡಲ್ಲಿ ಹೋಗ್ಬೇಕು, ನಮ್ಮೂರ ಮೇಲೆ ಹೋಗ್ಬೇಕು, ನಮ್ಮೂರು ರೋಡಲ್ಲೇ ಹೋಗ್ಬೇಕು. ನೋಡಿ ನಮ್ಮೂರ ಕೆರೆ ಎಷ್ಟೊಂದು ದೊಡ್ಡದಾಗಿದೆ ಅಂತೇಳಿ. ಇನ್ನೂ ಕ್ಲೀನ್ ಮಾಡಿ ಮೀನು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದ್ಯಾರು ವಹಿಸ್ಕೊಳ್ತಾಯಿಲ್ಲ, ಏನಕ್ಕಂತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಇದೇ ಕೆರೆನೇ ಬೇಸಿಗೆಗಾಲದಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿ ಮೀನು ಬಿಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆ ಥರ ಕೆಲಸ ಯಾರೂ ಮಾಡ್ತಾಯಿಲ್ಲ, ಅದೇನಕ್ಕಂತಲೂ ಗೊತ್ತಿಲ್ಲ. ಈ ಕೆರೆಗೆ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರುತ್ತೋ ಏನಂತ ನಮಗೊಂದು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆ ಪ್ರಕಾರ ಈ ಕೆರೆನ ಸ್ವಲ್ಪ ಕ್ಲೀನ್ ಮಾಡಿ ಒಂದಿಷ್ಟು ಬೇಸಿಗೆಗಾಲದಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ರೆ, ಮಳೆಗಾಲದಲ್ಲಿ ಮೀನು ಬಿಟ್ಟಿದ್ರೆ ಒಳ್ಳೆ ಮೀನು ಬರ್ತಿತ್ತು. ಆನಂತರ ಟೆಂಡ್ರ್ ಹಿಡಿದಿರೆ ನಮ್ಮ ಗ್ರಾಮಕ್ಕೆ ದುಡ್ಡು ಆಗ್ತಿತ್ತು. ಬಟ್ ಆ ಥರ ಕೆಲಸ ಯಾರೂ ಮಾಡ್ತಿಲ್ಲ. ಈಗ ಸಂಜೆ ಟೈಮ್ ಹುಡುಗರು ಬಂದುಬಿಡ್ತಾರೆ ಗಾಣ ತಗೊಂಡು, ಒಳ್ಳೆ ಮೀನು ಹಿಡ್ಕೊಂಡು ಒಂದು ಸಾರಿಗೆ ಆಗೋಷ್ಟು ಮಾಡ್ಕೊ ಹೋಗ್ತಾರೆ. ಒಬ್ಬೊಬ್ಬರು ಏನಿಲ್ಲರುತ್ತೆ ಹಾಗೆ ಹೋಗ್ತಾರೆ, ಏನು ಮಾಡೋಕ್ಕೂ ಬರೋಲ್ಲ. ನೋಡಿದ್ರಲ್ಲ ನಮ್ಮೂರು. ಸ್ವಲ್ಪ ಇದು ಜಸ್ಟ್ ಒಂದು 10% ನಮ್ಮೂರು ಅಷ್ಟೇ ನಾ ತೋರಿಸಿದ್ದು. ಇನ್ನೂ 90% ನಮ್ಮೂರು ತೋರಿಸ್ಬೋದು. ಸಿಕ್ಕಾಪಟ್ಟೆ ದೊಡ್ಡಕ್ಕಿದೆ. ಬಟ್ ಈಗ ಟೈಮ್ ಇಲ್ಲ, ಇಲ್ಲಾಂದಿದ್ರೆ ತೋರಿಸ್ತಿದ್ದೆ.